ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಸೀಸನ್ 10 ಕನ್ನಡ ಬಿಗ್ ಬಾಸ್ ರಿವ್ಯೂ ಡೇ 99. ಮೊದಲಿಗೆ ನಾವು ವೀಕೆಂಡ್ ಎಪಿಸೋಡ್ ನೋಡೋಣ. ವೀಕೆಂಡಲ್ಲಿ ಸ್ಯಾಟರ್ಡೇ ಯಥ ಪ್ರಕಾರ ಎಲ್ಲ ಸ್ಟಾರ್ಟ್ ಆಯಿತು. ಇಲ್ಲ ಸ್ಟಾರ್ಟ್ ಆದಮೇಲೆ ಸ್ಯಾಟರ್ಡೇ ಎಪಿಸೋಡಲ್ಲಿ ಹೊರಗಡೆ ನಡೀತಾ ಇತ್ತಲ್ವಾ, ಟಿಕೆಟ್ ಫಿನಾಲೆಗೆ ಮೋಸ ಮಾಡಿದರು ಅದು ಅಂತ ಹೇಳಿದ್ರಲ್ಲ. ಪ್ರತಾಪ್ ಅವ್ರು ಬರಬೇಕಿತ್ತು, ಬಟ್ ಸಂಗೀತ ಅವ್ರನ್ನ ಇದು ಮಾಡಿದ್ರು ಅಂತ ಅದ್ರ ಬಗ್ಗೆ ಸುದೀಪ್ ಅವ್ರು ಮಾತಾಡಿದ್ರು. ನಾನೇನು ತಿಳ್ಕೊಂಡೆ, ಸುದೀಪ್ ಅವರು ಬಿಗ್ ಬಾಸ್ ಅವ್ರನ್ನೆಲ್ಲ ಇದು ಮಾಡ್ತಾರೆ ಅಂತೇಳಿದಕ್ಕೆ ಇಲ್ಲ, ನಾವು ತಿಳ್ಕೊಂಡಿದ್ದೆಲ್ಲನೇ ವೇಸ್ಟ್ ಆಯಿತು. ಟಿಕೆಟ್ ಫಿನಾಲಲ್ಲಿ ಯಾರು ಬರಬೇಕಿತ್ತು ಅಂದ್ಬಿಟ್ಟು ಮೊದಲೇ ಗೊತ್ತಿತ್ತು, ಪ್ರತಾಪ್ ಅವರೇ ಬರೋದು. ಯಾಕಂದರೆ ಆ ವೀಕಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅದರ ಮೇಲೆ, ಆಮೇಲೆ ಅವ್ರದ್ದು ಮಾರ್ಕ್ಸ್ ಪಾಯಿಂಟ್ಸ್ ಎಷ್ಟಿತ್ತು ಅದ್ರ ಮೇಲೇ ಟಿಕೆಟ್ ಫಿನಾಲೆ ಕೊಡೋದಂತ. ಫಸ್ಟ್ ಡೇ ಮಂಡೇ ಆರ್ ಟ್ಯೂಸ್ಡೇ ಟಾಸ್ಕ್ ಯಾವಾಗ ಸ್ಟಾರ್ಟ್ ಆಯಿತು ಟಿಕೆಟ್ ಫಿನಾಲೆಗೆ, ಆವತ್ತು ಹೇಳಿದ್ದು ಬಿಗ್ ಬಾಸ್ ಈ ಥರ ಯಾರು ಪಾಯಿಂಟ್ಸ್ ಜಾಸ್ತಿ ಇರುತ್ತೋ ಅವ್ರು ಟಿಕೆಟ್ ಫಿನಾಲೆಗೆ ಬರ್ತಾರೆ ಅಂತ. ಇದನ್ನು ಹೇಳ್ಬಿಟ್ಟು ಫುಲ್ ಫ್ರೈಡೇ ಬಂದ್ಬಿಟ್ಟು ಉಲ್ಟಾ ಹೊಡೆದ್ಬಿಟ್ರು. ಈ ಥರ ಮೂವರು ಬರ್ತಾರೆ ಟಿಕೆಟ್ ಫಿನಾಲೆಗೆ. ನಮ್ರತ 210 ಪಾಯಿಂಟ್ಸ್ ತೊಗೊಂಡಿದ್ದಾರೆ, ಸಂಗೀತ 300, ಪ್ರತಾಪ್ ಅವ್ರು 420 ಪಾಯಿಂಟ್ಸ್ ಬರುತ್ತೆ ಅಂತ. ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಪ್ರತಾಪ್ ಅವ್ರು ಬರಲ್ಲ, ಸಂಗೀತ ಅವರು ನಮ್ರತ ಅವರು ಬೇರೆ ಯಾರಾದ್ರು ಬರ್ತಾರೆ ಅಂತ ತಿಳ್ಕೊಂಡು. ಬಟ್ ಇಲ್ಲಿ ಉಲ್ಟಾ ಆಯ್ತಲ್ವಾ, ಟಿಕೆಟ್ ಫೈನಲ್ಸ್ಗೆ 420 ಪಾಯಿಂಟ್ಸಲ್ಲಿ ವಿತೌಟ್ ಎನಿ ಡೌಟು ಇವರೇ ಬಂದಿರೋದು. ಯಾರು? ಪ್ರತಾಪ್. ಬಟ್ ಟ್ವಿಸ್ಟ್ ಹೊಡೆದ್ರಲ್ವ ಅಲ್ಲಿ. ಏನಕ್ಕೆ ಈ ಥರ ಟ್ವಿಸ್ಟ್ ಮಾಡಬೇಕು ಯಾರಿಗೂ ಗೊತ್ತಿಲ್ಲ ಅಲ್ವಾ. ಈ ಥರ ಸಂಗೀತ ಅವರೇ ಫೈನಲ್ ಬರಬೇಕಂತ ಅವರು ಮೈಂಡಲ್ಲಿದ್ದರೆ ಏನಕ್ಕೆ ಟಿಕೆಟ್ ಫಿನಾಲ್ ನಡೆಸಬೇಕು? ಡೈರೆಕ್ಟಾಗಿ ಟಿಕೆಟ್ ಫೈನಲ್ಸಲ್ಲಿ ಇದು ಅವರೇ ಟಿಕೆಟ್ ಫಿನಾಲ್ ಅಂತ ಹೇಳ್ಬೋದಿತ್ತಲ್ವ. ಇದಕ್ಕೊಂದು ಟಾಸ್ಕು, ಒಂದು ವಾರ ಫುಲ್ಲು ಟಾಸ್ಕು, ಅದರಲ್ಲಿ ಒಂದು ಮೋಸ, ಬೇಡದವರ ಕೆಲಸ. ಇದು ಟಿಕೆಟ್ ಫೈನಲ್ ಲಾಸ್ಟ್ 2 ಇಯರ್ಸು 3 ಇಯರ್ಸ್ ಇರಲಿಲ್ಲ, ಆವಾಗ ಅದೇ ಥರ ಬಿಡಬೇಕಿತ್ತು. ಇದಕ್ಕೆ ಒಂದು ಇಂಟ್ರೊಡಕ್ಷನ್ ಮಾಡಿ, ಇದಕ್ಕೊಂದು ಮೋಸ ಮಾಡಿ, ಫಸ್ಟು ಯಾವ ಸೀಸನಲ್ಲೂ ಇದು ಮಾಡಿಲ್ಲ, ಈ ಲೆವೆಲ್ಗೆ ಮೋಸ ಮಾಡಿಲ್ಲ. ಈ ಸಲ ಪ್ರತಾಪ್ ಬರ್ತಾರೆ ಅಂದಿದ್ದಕ್ಕೆ ಈ ಥರ ಮಾಡೋದು ಇಟ್ಸ್ ನಾಟ್ ಅ ಫೇರ್ ಡಿಸಿಷನ್ ಆ್ಯಕ್ಚುಲಿ. ಅಟ್ಲೀಸ್ಟು ಸುದೀಪ್ ಅವ್ರನ್ನ ಕೇಳ್ಬೋದಿತ್ತು. ಅವರು ಈ ಸಲನೂ ಬಿಗ್ ಬಾಸ್ ಅವ್ರ ಕಡೆಯೇ ಸಪೋರ್ಟ್ ಮಾಡೋದಾಗಿತ್ತು. ಇದರಲ್ಲಿ ಎಲ್ಲರ ಹತ್ರ ಬೇರೆ ಒಂದು ಇದು ಬೇರೆ, ಇಲ್ಲಿ ನಡೆದಿದ್ದು ಫೇರಾ ಅನ್ಫೇರಾ ಅಂತ. ಅವ್ರು ಒಳಗಿರೋವ್ರಿಗೆ ಬುದ್ಧಿ ಇಲ್ಲ, ಜಸ್ಟ್ ಪ್ರತಾಪ್ ಬಂದ್ಬಿಟ್ಟು ಅಂದ್ಬಿಟ್ಟು ಇದು ಡಿಸಿಷನ್ ನಡೆದಿದ್ದು ಫೇರೇ ಅಂತೆಲ್ಲ ಹೇಳ್ತಾರೆ. ಹೇಗೆ ಫೇರು ಅಲ್ಲ, ಅವ್ರ ಮನಸ್ಸಾಕ್ಷಿಗೆ ಇದು ಗೊತ್ತು ತಾನೆ ಇದು ಅನ್ಫೇರ್ ಅಂದ್ಬಿಟ್ಟು ಹೇಳ್ಬೇಕು ಅನ್ಫೇರ್ ಅಂತ. ಎಲ್ಲರೂ ಫೇರ್ ಅಂತ ಹೇಳಿದ್ರು, ಇನ್ಕ್ಲೂಡಿಂಗ್ ಪ್ರತಾಪ್. ಏನೋ ಒಳಗಡೆ ಏನಾದರೂ ಇನ್ಫಾರ್ಮೇಷನ್ ಹೋಯ್ತೇನೋ ಈ ಥರ ಮಾತಾಡಬೇಕು ಅಂದ್ಬಿಟ್ಟು ಅವರು ಫೇರ್ ಅಂದರು. ಸರಿಯಪ್ಪ, ಎಲ್ಲರೂ ತೋರಿಸಿದ್ರು, ಯಾಕೆ ವರ್ತೂರು ಸಂತೋಷ್ ಅವ್ರು ತೋರಿಸಿಲ್ಲ? ಅವ್ರು ಫೇರ್ ಅಂದ್ರೆ ಅನ್ಫೇರ್ ಅಂದರೆ ಹೆಂಗೆ ಗೊತ್ತಾಗಬೇಕು? 24 hours ಎಪಿಸೋಡಲ್ಲಿ ತೋರಿಸಿದ್ರು ಏನೋ ಊಟಲ್ಲಿ, ಇದ್ರ 1 hour ಎಪಿಸೋಡಲ್ಲಿ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ? ಅವ್ರು ಬಹುಶಃ ಫೇರ್ ಇಲ್ಲ ಅಂತ ಹೇಳಿರ್ತಾರೆ. ನನಗೆ ಯಾಕೋ ಇದು ಇಷ್ಟನೇ ಆಗಿಲ್ಲ. ಅದು ಹೇಳೋ ಕಾರಣಗಳು ನೋಡಿ, ಒಳಗಿರೋ ಕಂಟೆಸ್ಟೆಂಟ್ ಒಂದು ವಾರ ಇದನ್ನು ನೋಡಿಬಿಟ್ಟೆ ಅದು ಅವ್ರಿಗೆ ಟಿಕೆಟ್ ಫೈನಲ್ ಕೊಡಬೇಕಂದಿದ್ದು ತಪ್ಪು. ಟೋಟಲಾಗಿ ಅವರು ಇಷ್ಟು ಎಪಿಸೋಡಲ್ಲಿ ಅವ್ರು ಸರಿಗೆ ಮಾಡಿಲ್ಲ. ಆಯ್ತಪ್ಪ, ಸರಿಗೆ ಮಾಡಿಲ್ಲ. ಬಿಗ್ ಬಾಸ್ ಹೇಳಿದ್ದೇನು? ಈ ವಾರ ನಡೆದಿದ್ರಂತ ತೋರಿಸ್ಬೇಕು. ಈ ವಾರದಲ್ಲಿ ಯಾರು ಪಾಯಿಂಟ್ಸ್ ಹೈಯೆಸ್ಟ್ ಇದ್ದಾರೋ ಅವರು ಫಿನಾಲೆಗೆ ಹೋಗ್ತಾರೆ ಅಂದ್ಬಿಟ್ಟು. ಅದಕ್ಕೆ ಸ್ಟಾರ್ಟಿಂಗಿಂದ ಬಂದಿರೋದೆಲ್ಲ ಏನು ಕೇಳಬೇಕು? ಕಂಟೆಸ್ಟೆಂಟ್ಗೂ ಬುದ್ಧಿ ಇಲ್ಲ, ಜಸ್ಟು ಪ್ರತಾಪ್ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಒಬ್ಬರಿಗೆ ಹಾಕಿದ್ರು. ಫಸ್ಟಲ್ಲಿ ಏನಂದರೆ ನಮ್ರತ ಅವರು ಸೇವ್ ಆಗಿರೋದು ಫಸ್ಟಲ್ಲೇ. ಅದ್ರ ಬಗ್ಗೆ ಮಾತಾಡ್ತೀನಿ. ನಮ್ರತ ಅವರು ಬಂದಾಗಿನ ಈಗಿನವರೆಗೂ ಏನು ಕಡ್ದು ಗುಡ್ಡೆ ಹಾಕ್ಬಿಟ್ರು ಅಂದ್ಬಿಟ್ಟು ಅವ್ರು ಫಸ್ಟ್ ಸೇವ್ ಮಾಡ್ತಿದ್ದಾರೆ. ಇದೆಲ್ಲ ಚಾನಲ್ ಡಿಶ್ ಅಂತಾನೆ. ಜಸ್ಟ್ ಅವರು ಒಂದು ಸೆಲೆಬ್ರಿಟಿ, ಸಂಗೀತ ಒಬ್ಬರು ಸೆಲೆಬ್ರಿಟಿ ಅಂದ್ಬಿಟ್ಟು ಅವ್ರಿಗೆ ಹೈಪ್ ಕೊಟ್ಟರು. ಏನಕ್ಕೆ ಆ ಥರ ಕೊಡ್ತೀರಾ? ಇರೋರಿಗೇ ತೊಗೊಂಡೋಗಿ ಏನಕ್ಕೆ ಕೊಡ್ತಾಯಿದ್ದೀರ? ಅವಳು ಒಂದು ಆ್ಯಕ್ಟ್ರು ಸಂಗೀತ ಅಂದ್ಬಿಟ್ಟು ಅವ್ರಿಗೆ ಏನಕ್ಕೆ ಕೊಡ್ತಾಯಿದ್ದಾರೆ? ಸರಿನಪ್ಪ, ಆ್ಯಕ್ಟ್ರೋ ಇಲ್ಲ ಇರೋರು ಇಲ್ಲದೇ ಇರೋರು ಫೇರಾಗಿ ಆಡಿದ್ಯಾರು ಅದನ್ನು ನೋಡ್ತಾನೆ ಕೊಡಬೇಕು. ಪ್ರತಾಪ್ ಅವ್ರಿಗೆ ಎಲ್ಲ ಆ ಕಡೆ ಹೊರಗಡೆಯಿಂದ ಆ ಥರ ಇಶ್ಯೂ ಇದೆ, ಅವ್ರದ್ದು ಏನೇನೋ ಈ ಪ್ರಾಬ್ಲಮ್. ಹೊರಗಡೆ ಏನಕ್ಕೆ? ಒಳಗಡೆ ಹೇಗೆ ಆಡಿದ್ರು ಅವರು? ಆ ವಾರ ಹೇಗೆ ಆಡಿದ್ರು? ಅದು ಬೇಕು, ಕೊಡಬೇಕಿತ್ತಲ್ವ? ನೆವರ್. ಆ ಥರ ಕೊಡೋದಿಲ್ಲ. ಈಗ ಗೊತ್ತಾಗ್ತಾಯಿದೆ ಅದೇನಪ್ಪ. ಆಮೇಲೆ ಫಸ್ಟು ನಮ್ರತ ಅವ್ರನ್ನ ಸೇವ್ ಮಾಡಿದ್ರು ಸ್ಯಾಟರ್ಡೇ ಎಪಿಸೋಡಲ್ಲಿ ಸೇವ್ ಮಾಡಿಬಿಟ್ರು.
ಯಾರಿಗೂ ಎಕ್ಸ್ಪೆಕ್ಟ್ ಇಲ್ಲ. ಇನ್ಫ್ಯಾಕ್ಟ್ ನಮ್ರತ ಅವ್ರಿಗೆ ನಂಬೋಕ್ಕಾಗಿಲ್ಲ, ಅವರೇ ಫಸ್ಟ್ ಸೇವ್ ಆಗ್ತಾರಂತ. ಈ ಫಿನಾಲೆ ಟಾಸ್ಕ್ಗಳಲ್ಲಿ ಎಲ್ಲದರಲ್ಲೂ ಅಪ್ಪರ್ ಕೇಳಿ 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 ವಿನ್ ಆಗಿದ್ದು ಒಂದರಲ್ಲಿ. ಪ್ರತಾಪ್ ಅವರಿಗೆ ಚಾನ್ಸ್ ಸಿಕ್ಕಿದ್ರಲ್ಲೆಲ್ಲ ವಿನ್ ಆಗಿದ್ದಾರೆ, ಚಾನ್ಸ್ ಸಿಗದೇ ಇದ್ರೂ ಕರೆಕ್ಟಾಗಿ ಯಾರು ವಿನ್ ಆಗ್ಬೋದು ಅಂತ ಅದನ್ನು ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ವೆಸ್ಟ್ ಏನಪ್ಪ ಎಲ್ಲೋ ಇದಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಆದಮೇಲೆ ಸಂಡೇ ಎಪಿಸೋಡಲ್ಲಿ ಅದೇ ಶನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇಶ್ಯೂಗಳಾಯಿತು. ಯಾರು ಹೇಳಿದ್ದು ಯಾರು ಹೇಳಿಲ್ಲ ಅಂತ. ಕಾರ್ತಿಕ್ ಅವರು ಡೈರೆಕ್ಟಾಗಿ ವಿನಯ ಇದು ಯಾರು ವರ್ತೂರವ್ರು ಹೇಳಿದ್ದು ಅಂತ, ವರ್ತೂರವ್ರು ಹೇಳಿದ್ರು ಮೋಸ್ಟ್ಲಿ ನೀನೇ ಹೇಳ್ತೀಯ ಅಂತ. ಅವಾಗ ಸುದೀಪ್ ಅವ್ರು ಇದು ಮಾಡೋದು, ಇಲ್ಲ ಕಾರ್ತಿಕ್ ಅವರೇ ಹೇಳಿದ್ದು ಅಂದ್ಬಿಟ್ಟು ಅವಾಗ ಸುಮ್ಮನೆ ಇದ್ದಾರೆ. ಆಮೇಲೆ ಹೋಗ್ಬಿಟ್ಟು ಸಾರಿ ಕೇಳೋದು ಸಂಗೀತ ಅವ್ರನ್ನ, ಅವ್ರು ಇಲ್ಲ ಅನ್ನೋದು. ಈ ಕಥೆಗಳು ನಡೀತಾನೆ ಇದೆ, ಲಾಸ್ಟ್ 50 ಡೇಸಿಂದ ಇದೇ ಕಥೆ ನಡೀತಾ ಇದೆ. ಆಮೇಲೆ ನಮ್ರತ ಅವರು ಸೇವ್ ಆದರು. ನೆಕ್ಸ್ಟ್ ಯಾರಪ್ಪ ಸೇವ್ ಆದರು ಅಂದರೆ ತನಿಷಾ ಅವರು, ಆಮೇಲೆ ವಿನಯ್ ಅವರು, ಕಾರ್ತಿಕ್ ಅವರು, ತುಕಾಲಿ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು ಫೈನಲ್ 3. ಕಾರ್ತಿಕ್ ಅವರಿಗೆ ಆಡೋದಕ್ಕೆ ಚಾನ್ಸೇ ಇಲ್ಲ, ಅವ್ರನ್ನ ತಗೊಂಡು ಥರ್ಡ್ ಸೇವ್ ಮಾಡಿದ್ರು. ಚಾನ್ಸ್ ಕೊಟ್ಟಿದ್ರೆ ತಾನೆ ಅವರು ಪ್ರೂವ್ ಮಾಡೋಕ್ಕೆ, ಅದೇನು ಗೊತ್ತಿಲ್ಲ. ಫೈನಲಿ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್. ನನಗನ್ನಿಸ್ತು ಯಾರು ಇಬ್ಬರು ಹೋಗಬಾರ್ದು, ಏನೋ ಭಿನ್ನಾಭಿಪ್ರಾಯ ಅವರಿಬ್ಬರಲ್ಲಿದ್ದರು, ಅವ್ರದ್ದು ಇದು ಚೆನ್ನಾಗಿತ್ತು. ಇನ್ನೇನು ಯಾರಾದರೂ ನಾನಿರಲ್ಲ ಅದು ಅಂತ ಹೇಳ್ತಾಯಿದ್ರು. ಫೈನಲಾಗಿ ಎಲಿಮಿನೇಷನ್ ಇಲ್ಲ ಅಂತ ಸುದೀಪ್ ಸರ್ ಅನೌನ್ಸ್ ಮಾಡೋರು. ಇದೊಂಥರ ಫೇರ್ ಡಿಸಿಷನ್ನೇ ಅನಿಸುತ್ತೆ. ಈ ನನಗೂ ಅನ್ನಿಸ್ತು ಮಿಡ್ ವೀಕ್ ಎವಿಕ್ಷನ್ ಇರ್ಬೋದು ಅಂತ. ನೋಡಬೇಕು ಈ ಸಲ ಅಟ್ಲೀಸ್ಟ್ ಮಿಡ್ ವೀಕ್ ಎವಿಕ್ಷನಲ್ಲಿ ಯಾರು ಡಿಸರ್ವ್ ಇಲ್ಲೋ ಅವ್ರನ್ನ ಬಿಸಾಕಿ ಆಚೆ. ನನಗೆ ಗೊತ್ತಿಲ್ಲ ಇವಾಗಿರೋ ಇದರಲ್ಲಿ ನಮ್ರತ ಅವರೇ. ಯಾಕೆ ಗೊತ್ತಾ, ವರ್ತೂರವ್ರು ಮಾತಾಡ್ತಾಯಿದ್ದಾರೆ, ಆಡ್ತಾಯಿದ್ದಾರೆ. ಎಲ್ಲಿ ಆನೆಸ್ಟಾಗಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾಯಿದ್ದಾರೆ. ತುಕಾಲಿ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ, ಎಲ್ಲಿ ಮಾತಾಡಬೇಕು ವಾಯ್ಸ್ ರೈಸ್ ಮಾಡ್ತಾಯಿದ್ದಾರೆ. ತನಿಷಾ ಅವರಂತೂ ಸೂಪರಾಗಿ ಆಡ್ತಾಯಿದ್ದಾರೆ. ಸೂಪರಾಗಿ ಅಂದರೆ ಫೇರೋ ಅನ್ಫೇರೋ ನನಗಿಷ್ಟ ಅಲ್ವಾ, ನಾನು ಚೆನ್ನಾಗಿ ಹೋಗ್ಬೇಕಾ, ಬೇರೆಯವ್ರ ಮೇಲೆ ಇದು ಮಾಡ್ತಾರೆ. ಓಕೆ. ವಿನಯ್ ಅವರು ಓಕೆ ಚೆನ್ನಾಗಿ ಆಡ್ತಾಯಿದ್ದಾರೆ, ಚೆನ್ನಾಗಿ ವಾಯ್ಸ್ ರೈಸ್ ಮಾಡ್ತಾರೆ, ಜಗಳ ಆಡ್ತಾರೆ, ಬೈಯೋ ಜಾಗದಲ್ಲಿ ಬೈತಾರೆ. ಕಾರ್ತಿಕ್ ಅವರು ಸೂಪರಾಗಿ ಆಡ್ತಾರೆ, ಸ್ಟಾರ್ಟಿಂಗಿಂದಲೂ ಚೆನ್ನಾಗಿ ಆಡ್ತಾಯಿದ್ದಾರೆ. ಸಂಗೀತ ಅವರು ಬೆಟಾಕಿ ಟಿಕೆಟ್ ಎಲ್ಲ ಹೋಗ್ಬಿಟ್ರು. ಇನ್ಯಾರಿರೋದು, ನಮ್ರತ ನೋಡಬೇಕು, ಅವ್ರದ್ದೇ ಇದರಲ್ಲಿದೆ. ಆದರೆ ನನಗೆ ಗೊತ್ತಿರೋ ಅವ್ರನ್ನ ತೆಗಿಯೋಲ್ಲ ನೋಡಿ. ವರ್ತೂರ್ಗೂ ನಮ್ರತ ಹಾಕಿ ಲಾಸ್ಟಲ್ಲಿ ವರ್ತೂರ್ ಅಂತ ಅಭಿಸಾಕ್ತಾರೆ. ಆಮೇಲೆ ಇದು ಸ್ಟಾರ್ಟ್ ಆಯಿತು 99 ಎಪಿಸೋಡು. ಅದೇ ಸೆಲೆಬ್ರೇಷನು, ಸಂಕ್ರಾಂತಿ ಸೆಲೆಬ್ರೇಷನು. ಎಲ್ಲರಿಗೂ ಇದು ಮನೆ ಸ್ವಚ್ಛ ಮಾಡಿರಿ, ಆವಾಗ ನಿಮ್ಮ ಮನೆಯಿಂದ ಇದು ಹೊರಗಡೆ ಹಬ್ಬದ ಅಡುಗೆ ಬರುತ್ತೆ ಅಂತ. ಎಲ್ಲ ಬಂತು ತಿಂದರು ಅಂತ ಅಂದ್ಕೊಳ್ಳಿ. ಇಷ್ಟಾದಮೇಲೆ ಫೈನಲಿ ಒಬ್ಬರ ಮೇಲೆ ಏನೇನು ಇಲ್ಲಿಂದ ಬಿಡಬೇಕು, ನಿಮ್ಮ ಏನು ತಗೊಂಡು ಹೋಗ್ಬೇಕು ಅಂತೇಳಿ ಯಾರದ ಮೇಲೆ ನಿಮ್ಗೆ ಇದೆಯೋ ಭಿನ್ನಾಭಿಪ್ರಾಯಗಳಿವೆ ಅದನ್ನೆಲ್ಲ ಇದು ಮಾಡ್ಕೊಂಡು ಅಂದಿದ್ದಕ್ಕೆ ಪ್ರತಾಪ್ ಅವರು ವಿನಯ್ ಅವ್ರ ಜೊತೆ ಇದು ಮಾಡಿದ್ದು ಫೈಟಿಂಗು ಅದೆಲ್ಲ ಇನ್ಮೇಲೆ ಮಾಡಬಾರ್ದು, ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ರು. ಇದೆಲ್ಲ ಕೆಲವೆಲ್ಲ ಚೆನ್ನಾಗಿತ್ತು. ಫೈನಲಾಗಿ ನಾಮಿನೇಷನ್ ಬಂತು. ಯಾರು ಇಬ್ಬರನ್ನ ಫೈನಲ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ಇದಾರ್ದು ಹಾಕಬೇಕು. ನೋಡಬೇಕು ಯಾರು ನಾಮಿನೇಟ್ ಆಗ್ತಾರೆ ಅಂತ. ನಾಮಿನೇಷನ್ ಶುರುವಾಯಿತು, ಎಪಿಸೋಡ್ ಇನ್ನು ಮಾಡೋರು. ಇವತ್ತು ಗೊತ್ತಾಗುತ್ತೆ ಯಾರು ನಾಮಿನೇಟ್ ಆಗಿದ್ದಾರೆ ಅಂದ್ಬಿಟ್ಟು. ಇಷ್ಟೇಳಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.